ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಚೂಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ಬಂದು ಮೊದಲು ನಿಮ್ಗೆನೆ ತಲುಪತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ಈ ತರ ನಾನು ಆಲ್ರೆಡಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಸತಿ ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಲಾಕ್ ಮಾಡೋದು ಅಂತ. ಹಾಗೆ 6 ಎಳೆ ದಾರ, ಇವತ್ತು 7 ಎಳೆ ದಾರ ತಗೊಂಡಿದ್ದೀನಿ ನೋಡಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೊಂಡೆ. ಇವಾಗ ಮತ್ತೆ ನಾನು ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಆದ್ಮೇಲೆ ನಾನಿವಾಗ ಸೂಜಿ ಮೇಲೆ 2 ಸತಿ ದಾರನ ತಗೋತೀನಿ. ನೋಡಿ, ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಪಕ್ಕದಲ್ಲೇ ನಾನು ಒಂದು ಟ್ರಿಬಲ್ ಕ್ರೋಶಿಯನ್ನ ವರ್ಕ್ ಮಾಡ್ತೀನಿ. ನಾವೇನು 3 ಚೈನ್ಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕ್ ನ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶಿಯನ್ನ ವರ್ಕ್ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶಿಯ ಮಾಡಿ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಎಲ್ಲೂ ಸುಕ್ ಬಂದಿರಬಾರ್ದು. ಎಕ್ಸಾಕ್ಟ್ ಪಾಯಿಂಟ್ಗೆ ನಾವು ವರ್ಕ್ ಅನ್ನ ಮಾಡಿರ್ಬೇಕು. ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. 1 2 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. 2 ಚೈನ್ ಎಲ್ಲೂ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ನಾವು ಟ್ರಿಬಲ್ ಕ್ರೋಶಿಯನ್ನ ವರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರಾದ್ರೂ ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಟ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಅದ್ರ ಪಕ್ಕದಲ್ಲೇನೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಗ್ಯಾಪ್ ಅನ್ನ ನಾವು ಕೊಡಬಾರ್ದು. ಯಾರಿಗಾರು ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆದಷ್ಟು ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ, ನಾನು ಕಾಲ್ಸ್ ಎಲ್ಲ ಅಟೆಂಡ್ ಮಾಡೋದಿಲ್ಲ. ಮತ್ತೆ ಇವಾಗ 2 ಚೈನ್ ಹಾಕೊಳ್ಳಿ. 1 2 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. 2 ಚೈನ್ ಎಲ್ಲೂ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಟ್ರಿಬಲ್ ಕ್ರೋಶಿಯನ ವರ್ಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನೋಡ್ಕೊಂಡು ಮೆಷರ್ಮೆಂಟ್ ಅಲ್ಲಿ ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಬೇಸ್ ಲೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ತರ ಲಾಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ನಿಂತ್ಕೊಳ್ಳುತ್ತೆ. ಇನ್ ಕೇಸ್ ನಾವು ಮಾಡೋ ಬೇಸ್ ಲೈನ್ ವೇರಿಯೇಷನ್ ಆಯ್ತು ಅಂತ ಅಂದ್ರೆ ಸೀರೆ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಇವಾಗ ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಟ್ರಿಬಲ್ ಕ್ರೋಶೆ, 2ರಲ್ಲಿ 1 ಮತ್ತೆ ಈ 2 ಕೂಡ 1 ಮಾಡೋಣ. ನೋಡಿ, ಈ ತರ 2 ಟ್ರಿಬಲ್ ಕ್ರೋಶೆ 2 ಚೈನು, 2 ಟ್ರಿಬಲ್ ಕ್ರೋಶೆ 2 ಚೈನು, ಈ ರೀತಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, 2 ಚೈನ್ ಹಾಕೊಂಡು ಮತ್ತೆ 2 ಚೈನ್ ಎಲ್ಲೂ ರೀಚ್ ಆಗುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ನಾವು ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು 2 ಚೈನ್ ಹಾಕೊಂಡಿರೋ ಜಾಗದಲ್ಲಿ ಬೇಕಂದ್ರೆ ನೀವು 3 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಟ್ರಿಬಲ್ ಕ್ರೋಶೆ, 2 ಟ್ರಿಬಲ್ ಕ್ರೋಶೆ ಮಾಡ್ಕೋತೀವಿ. 2 ಟ್ರಿಬಲ್ ಕ್ರೋಶೆ ಮಾಡಿ ಆದ್ಮೇಲೆ 2 ಚೈನ್ ಹಾಕೋತೀವಿ. ಇನ್ನೊಂದು ಟ್ರಿಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ 2 ಚೈನ್ ಹಾಕೋತೀವಿ. ನೋಡಿ, 2 ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕಿ 2 ಟ್ರಿಬಲ್ ಕ್ರೋಶೆ ಮಾಡ್ತೀವಿ. ನೋಡಿ, ಇದು ಈ ತರ ಬರುತ್ತೆ ಬೇಸ್ ಲೈನು. ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ಈ ತರ ಬರುತ್ತೆ. 2 ಟ್ರಿಬಲ್ ಕ್ರೋಶೆ 2 ಚೈನ್, 2 ಟ್ರಿಬಲ್ ಕ್ರೋಶೆ 2 ಚೈನ್. ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಸೀರೆ ಪೂರ್ತಿ ವರ್ಕ್ ಮಾಡಿ ಆದ್ಮೇಲೆ 2 ಚೈನ್ ನ ಮೇಲ್ಗಡೆಗೆ ನಾನು ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ ಥ್ರೆಡ್ ನ. ನಾನು ಇವಾಗ ರೆಡ್ ಕಲರ್ ಥ್ರೆಡ್ ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಕಂಪ್ಲೀಟ್ ಸೀರೆ ಪೂರ್ತಿ ಇದೇ ತರ ನಾನು ವರ್ಕ್ ಅನ್ನ ಮಾಡ್ಕೊಂಡು ಹೋಗಿದ್ದೀನಿ. ಸೇಮ್ ಪಾಯಿಂಟ್ಗೆನೆ ಮತ್ತೆ ನೀಡಲ್ನ ಹಾಕಿ ನಾವು ಚೈನ್ ಅನ್ನ ಹಾಕೋಬೇಕು. ನೋಡಿ, ದಾರ ತೆಗೆದು ಒಂದು ಚೈನ್ ಹಾಕೊಳ್ಳಿ. ಇವಾಗ ನಾವು ಚೈನ್ಗಳನ್ನ ಕೌಂಟ್ ಮಾಡೋಣ. 1 2 3 4 ಚೈನ್ ಹಾಕೊಂಡು ನೋಡಿ, ಇಲ್ಲಿ 2 ಟ್ರಿಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಲಾಕ್ ಮಾಡಬೇಡಿ. ಮೇಲ್ಗಡೆ ಚೈನ್ ತರ ಕಾಣಿಸುತ್ತೆ ನೋಡಿ, ನೀಡಲ್ ಎಲ್ಲಿಟ್ಟಿದ್ದೀನಿ ನೋಡಿ, ನಾನು ಇಲ್ಲಿ ಚೈನ್ ತರ ಕಾಣಿಸುತ್ತಲ್ಲ, ಆ ಒಂದು ಚೈನ್ಗೆ ನಾವು 4 ಚೈನ್ ಹಾಕಿದ್ವಲ್ಲ ಅದನ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ತರ ಬರುತ್ತೆ. ಲಾಕ್ ಮಾಡಿ ಆದ್ಮೇಲೆ ಇವಾಗ ಒಂದು ಬೀಡ್ ಅನ್ನ ನಾನು ಹಾಕೋತಾ ಇದ್ದೀನಿ. ಇಲ್ಲಿ 3.5 4 mm ತಗೋಬಹುದು. ಇಲ್ಲ ಅಂತ ಅಂದ್ರೆ
3mm ಬೀಡ್ ಕೂಡ ತಗೋಬಹುದು, ಇಲ್ಲ ಸಣ್ಣ ಕ್ರಿಸ್ಟಲ್ ಕೂಡ ತಗೋಬಹುದು. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಂಡೆ. ಆಮೇಲೆ ನೋಡಿ ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾನು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಬೀಡ್ ನ ಲಾಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ. ನಾನೇನು ಚೈನ್ ಗ್ಯಾಪ್ ಹೇಳಿದ್ದೆ ಅಲ್ವಾ, ಆ ಒಂದು ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇವಾಗ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಆ ಗ್ಯಾಪ್ ಒಳಗಡೆ ಎಷ್ಟು ವರ್ಕ್ ಮಾಡಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಇರುತ್ತೆ. ಸೊ ನಮಗೆ ಆರ್ಚ್ ಶೇಪ್, ಸ್ಲ್ಯಾಂಟಿಂಗ್ ಆರ್ಚ್ ನೀಟಾಗಿ ಬರಬೇಕು ಅಂತ ಅಂದ್ರೆ ಒಂದು ಕೌಂಟಿಂಗ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲ ನಮ್ಗೆ ನಾರ್ಮಲ್ ಆಗಿ ಚಿಕ್ಕ ಚಿಕ್ಕದಾಗೆ ಬೇಕು ಅಂದ್ರೆ ಅಲ್ಲೂ ಕೂಡ ಬೇರೆ ಕೌಂಟಿಂಗ್ ಅಲ್ಲಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ, ಸಾರಿ 1 ಸತಿ ದಾರ ತಗೊಳ್ಳಿ. ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಗ್ಯಾಪ್ಗೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ ಇಲ್ಲಿ 8 ರಿಂದ 10 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ, ಆಮೇಲೆ ಹೋಗ್ತಾ ಹೋಗ್ತಾ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಅಂದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಯಾವ ಕೌಂಟಿಂಗ್ ಅಲ್ಲಿ ವರ್ಕ್ ಮಾಡಿದೀನಿ ಅಂತ. ಬರೀ 6 ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಈ ತರ ಚಿಕ್ಕದಾಗಿ ಬರುತ್ತೆ ನಮ್ಗೆ. ಇಲ್ಲ ಇನ್ನ ಬೇಕು ಎಕ್ಸ್ಟ್ರಾ ಅಂತ ಅಂದ್ರೆ ಇನ್ನ ಕೂಡ ಎಕ್ಸ್ಟ್ರಾ ಮಾಡ್ಕೋಬಹುದು. ಬಟ್ ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಫ್ಲಿಪ್ ಆಗುತ್ತೆ, ನಾವು ಸ್ಲ್ಯಾಂಟಿಂಗ್ ಆರ್ಚ್ ಫ್ಲಿಪ್ ಆಗುತ್ತೆ. ಇವಾಗ ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆ ಮಧ್ಯೆ ಚೈನ್ ತರ ಇತ್ತಲ್ವಾ, ಅಲ್ಲಿಗೆ ನಾವು ಸ್ಲ್ಯಾಂಟಿಂಗ್ ಆರ್ಚ್ ನ ಎಂಡ್ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಬರುತ್ತೆ. ಮತ್ತೆ ಇಲ್ಲಿಂದಾನೆ ಮತ್ತೆ ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿಂದ ನಾನು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ತಗೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆ ಮಧ್ಯೆ ಚೈನ್ ಗ್ಯಾಪ್ ಬರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸಾರಿ, ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 2 ಚೈನ್ ಹಾಕೊಳ್ಳಿ. ಮತ್ತೆ ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ಚಿಕ್ಕ ಚಿಕ್ಕದಾಗಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ, ತೀರಾ ಲೆಂತ್ ಆಗಿ ವರ್ಕ್ ಮಾಡ್ಕೋಬೇಡಿ. ಇಲ್ಲಿ ನಾನು ಕೌಂಟಿಂಗ್ಸ್ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನು 8 ಡಬಲ್ ಕ್ರೋಶೆ ಹಾಕಿದ್ದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ 1 ಕೌಂಟಿಂಗ್, ಆಮೇಲೆ 1 ಕೌಂಟಿಂಗ್ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ನಾನು 8 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ನಾನು 10 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. 10 ಮಾಡ್ಕೋಬಹುದು, 10ಕ್ಕಿಂತ ಜಾಸ್ತಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ತರ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಸ್ಲ್ಯಾಂಟಿಂಗ್ ಆರ್ಚ್ ಫ್ಲಿಪ್ ಆಗುತ್ತೆ, ಅಂದ್ರೆ ಸ್ವಲ್ಪ ಹಿಂದಕ್ಕೆ ತಿರ್ಕೊಂಡಂಗ ಆಗುತ್ತೆ ಅದು. ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಇವಾಗ ಏನ್ ನಾನು ಮಾಡ್ತಾ ಇದೀನಿ ಅಲ್ವಾ ಡಿಸೈನ್, ಇದು ಒಂದು ಬೇಸಿಕ್ ಡಿಸೈನ್ ಇದು. ಸೊ ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರಾ, ಇದೊಂದು ಸಣ್ಣದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಇದು. ಬಟ್ ಇದನ್ನ 2 ಲೇಯರ್ಸ್ ಆಗಿ ಮಾಡ್ಕೊಳ್ಳೋ ತರ ಯಾವ ತರ ಮಾಡೋದು ಅಂತ ತೋರಿಸ್ತಿರೋದು. ಮತ್ತೆ ಇವಾಗ ಇದನ್ನ ಎಲ್ಲಿಗೆ ಎಂಡ್ ಮಾಡ್ತೀವಿ ಅಂದ್ರೆ 2 ಟ್ರಿಬಲ್ ಕ್ರೋಶೆ ಮಧ್ಯೆ ಇರೋ ಚೈನ್ಗೆ ಎಂಡ್ ಮಾಡ್ಕೋತೀವಿ. ಸೊ 2 ಸ್ಲ್ಯಾಂಟಿಂಗ್ ಆರ್ಚ್ ಆದ್ಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕೋತೀವಿ. ನಾಲ್ಕು ಚೈನ್ ಹಾಕೊಂಡು ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆ ಇತ್ತಲ್ವಾ, ಅದ್ರ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಆಸ್ ಯೂಶುವಲ್ ಸ್ಲ್ಯಾಂಟಿಂಗ್ ಆರ್ಚ್ ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಬೀಡ್ ಹಾಕೊಳ್ಳಿ, ಬೀಡ್ ನ ಲಾಕ್ ಮಾಡ್ಕೋಬೇಕು. ಬೀಡ್ ನ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ 1 ಸತಿ ದಾರ ತಗೊಳ್ಳಿ. ನೆಕ್ಸ್ಟ್ 2 ಟ್ರಿಬಲ್ ಕ್ರೋಶೆ ಮಧ್ಯಕ್ಕೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ 2 ಚೈನ್ ಹಾಕೊಂಡು ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 10 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅವಾಗ.
ಮತ್ತೆ ನೀವು ಕೇಳ್ಬೋದು, ನಾವು ಗ್ರೀನ್ ಕಲರ್ ಅಲ್ಲಿ ತ್ರಿಬಲ್ ಕ್ರೋಶೆ ಮಾಡಿರೋದ್ರಿಂದ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಕೂಡ ತ್ರಿಬಲ್ ಕ್ರೋಶದಲ್ಲಿ ವರ್ಕ್ ಮಾಡ್ಬೋದು ಅಂತ. ನಾನು ಟ್ರೈ ಮಾಡಿಲ್ಲ, ಸೊ ಒಂದ್ಸತಿ ನೀವು ಟ್ರೈ ಮಾಡ್ಬೋದು ಅಂತ ಅಂದ್ರೆ ಒಂದು ಸ್ಯಾಂಪಲ್ ಕ್ಲಾತ್ಗೆ ಟ್ರೈ ಮಾಡ್ಕೊಳ್ಳಿ. ಲೆಂತ್ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೇಕು ನಾವು. ಲೆಂತ್ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ನಾವು ಮಾಡೋ ವರ್ಕ್ ನೀಟಾಗಿ ಕಾಣಿಸುತ್ತೆ ನಮ್ಗೆ. ಇನ್ ಕೇಸ್ ನಾವು ಲೆಂತ್ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಡಾಗ ನಮ್ಗೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಬೇಕು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಏನಿದ್ರು ವಾಟ್ಸಪ್ ಥ್ರೂನೇ ಕಾಂಟ್ಯಾಕ್ಟ್ ಮಾಡಬೇಕು. ಕಾಲ್ಸ್ ಎಲ್ಲ ಬಂದ್ರೆ ನಿಮ್ಗೆ ನಾರ್ಮಲ್ ಕಾಲ್ ಕನೆಕ್ಟ್ ಆಗೋದಿಲ್ಲ, ಸೊ ವಾಟ್ಸಪ್ ಕಾಲ್ ಮಾತ್ರ ಮಾಡ್ಬೇಕಾಗುತ್ತೆ ನೀವು ನನಗೆ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಜಾಯಿನ್ ಆಗ್ಬೋದು. ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ. ಮತ್ತೆ ಒಂದು ಬೀಡನ್ನ ಹಾಕೊಂಡು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನ ದೊಡ್ಡ ಬೀಡ್ ಕೂಡ ನೀವು ಹಾಕೋಬಹುದು ಬೇಕು ಅಂತ ಅಂದ್ರೆ, ಬಟ್ ಇಲ್ಲಿ ಬೀಡ್ನ ಜಾಸ್ತಿ ಹೈಲೈಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಬೀಡನ್ನ ಹಾಕೊಂಡಿದ್ದೀನಿ. ಮತ್ತೆ 2 ಚೈನ್ ಹಾಕೊಳ್ಳಿ. ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ವರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಕರೆಕ್ಟ್ ಆಗಿ ಇಲ್ಲಿ ಗ್ಯಾಪ್ಗೆ ವರ್ಕ್ ಮಾಡ್ಕೋಬೇಕು. ಚೈನ್ ಗ್ಯಾಪ್ಗೆನೆ ವರ್ಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಎಲ್ಲಿಗೆ ಲಾಕ್ ಮಾಡ್ತೀವಿ ಹಾಗೆ ಯಾವ ಕೌಂಟಿಂಗ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಇದು ತುಂಬಾನೇ ರಿಕ್ವೆಸ್ಟ್ ಬಂದಂತ ಡಿಸೈನ್ ಇದು. ಸೊ ಆಲ್ಮೋಸ್ಟ್ ಯಾರ್ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿರೋ ಡಿಸೈನ್ಸ್ ನನಗೆ ಕಳಿಸಿದ್ರೆ ಆಲ್ಮೋಸ್ಟ್ ವಿಡಿಯೋ ಶೂಟ್ ಆಗಿದೆ, ಬಟ್ ಅಪ್ಲೋಡ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು. ಯಾವ್ದ್ಯಾವ್ದು ಸೀರೆಗೆ ಸೂಟ್ ಆಗತ್ತೆ ಅನ್ನೋದನ್ನ ಮಾತ್ರ ನಾನು ಶೂಟ್ ಮಾಡ್ತಾ ಇದ್ದೀನಿ ಡಿಸೈನು. ಯಾಕಂದ್ರೆ ಕೆಲವೊಂದು ಡಿಸೈನ್ಸ್ ನಾನು ಕಳಿಸಿದಾರೆ, ಬಟ್ ಅದು ಸ್ಯಾರಿಗಳಿಗೆ ಮ್ಯಾಚ್ ಆಗೋದಿಲ್ಲ. ಏನಿದ್ರು ಅದನ್ನ ನಾವು ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಮಾಡ್ಬೇಕಾಗತ್ತೆ, ಇಲ್ಲ ಅಂತ ಅಂದ್ರೆ ಕಾಟನ್ ಥ್ರೆಡ್ ಅಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಆ ತರ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದಾಗ ನಮ್ಗೆ ಸೂಟ್ ಆಗಲ್ಲ ಸ್ಯಾರಿಗೆ. ಸೊ ಹಾಗಾಗಿ ಯಾವ ಡಿಸೈನು ಸೀರೆಗೆ ಮ್ಯಾಚ್ ಆಗುತ್ತೋ ಅದನ್ನ ಮಾತ್ರ ನಾನು ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು. ನಾನು ಅವಾಗಲೇ ಹೇಳಿದೆ ಅಲ್ವಾ 10 ಕೌಂಟಿಂಗ್ಸ್ ಅಲ್ಲಿ ನೀವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ ಅಂತ. ಸೊ ನೋಡಿ, ಇವಾಗ ಮಾಡಿದೆ ಅಲ್ವಾ ಸ್ಲ್ಯಾಂಟಿಂಗ್ ಆರ್ಚ್, ಇದು 10 ಕೌಂಟಿಂಗ್ಸ್ ಅಲ್ಲಿ ಮಾಡಿರೋದು. ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ 8 ಕೌಂಟಿಂಗ್ಸ್ ಅಲ್ಲೂ 10 ಕೌಂಟಿಂಗ್ಸ್ ಅಲ್ಲೂ ಯಾವ ತರ ಇದೆ ಅಂತ ಹೇಳಿ. ನೋಡಿ, 2 ಆರ್ಚ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕಿ ಕುಚ್ ಬಿಡೋದಕ್ಕೆ ನಾವು ಲಾಕ್ ಮಾಡಬೇಕು. ಇದೇನ್ 4 ಚೈನ್ ಹಾಕ್ತಾ ಇದೀವಿ ಅಲ್ವಾ, ಈ 4 ಚೈನ್ ಗ್ಯಾಪ್ಗೆ ನಾವು ಕುಚ್ಚನ್ನ ಹಾಕುವಂಥದ್ದು. ಮತ್ತೆ ಇಲ್ಲೇನು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಇದೇ ತರ ಕಂಪ್ಲೀಟ್ ಮಾಡ್ಕೊಳ್ಳೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ತೋರಿಸ್ತೀನಿ ನಮ್ಗೆ. ಫ್ರೆಂಡ್ಸ್, ಏನ್ ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಈ ಒಂದು ಡಿಸೈನ್ ನಾನು ಎಷ್ಟು ಚಾರ್ಜ್ ಮಾಡಿದೆ ಅಂತ ಹೇಳೋದಾದ್ರೆ 650 ಇಂದ 700 ವರೆಗೂ ಈ ಒಂದು ಡಿಸೈನ್ ನಾನು ಚಾರ್ಜ್ ಮಾಡಿದ್ದೀನಿ. ಈ ಒಂದು ಡಿಸೈನ್ ಫೈನಲ್ ಲುಕ್ ಇದು. ಹಾಗೆ ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 135 ದಾರ ಅಷ್ಟೇ ತಗೊಂಡಿರೋದು. ಸೊ ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಡಿಸೈನ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತಿರೋ ಅದನ್ನ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನೀವು ಮಾಡೋ ಕಮೆಂಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ.